ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಥಿಂಕ್ ಮಾಡಿಬಿಡಿ. ನಾನು ಹೇಳಲ್ಲ, ತೋರಿಸ್ತೀನಿ, ಸ್ವಲ್ಪ ವೇಟ್ ಮಾಡಿ. ಇದು ನಮ್ಮ ಮಲಗೋ ಪ್ಲೇಸು. ಅಲ್ಲಿ ಗೋಡೆ ಮೇಲೆ ಏನೋ ಒಂದು ಚಿತ್ರ ಬಿಡಿಸ್ಬೇಕು. ಅದಕ್ಕೆ ನಮ್ಮ ಸಾಹೇಬರು ಕರ್ಕೊಬಂದಿದ್ದೀವಿ, ಮಾಡ್ತಾರೆ. ವೇಟ್ ಆ್ಯಂಡ್ ವಾಚ್. ಅಂತೂ ಸಾಹೇಬರು ಸ್ಟಾರ್ಟ್ ಮಾಡೋಕ್ಕತ್ತಿದ್ದಾರೆ. ಈಗ ಸ್ಟಾರ್ಟ್ ಆಗಿದೆ. ಎಲ್ಲ ಹೋಯ್ತು ಕಣ. ಗೆಸ್ ಮಾಡಿ ನೋಡುವ ಏನು ಬಿಡಿಸ್ತಾ ಇದ್ದಾರೆ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಈಗಲೇ ಇಷ್ಟ ಕೊಂಡೋಯ್ತು, ಅದಕ್ಕೂ ಪಿಲ್ಲರ್ ಹಾಕೋಬಿಟ್ಟಿದ್ದಾನೆ ಮತ್ತೆ, ಸಾಕಾಗಲ್ಲ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ಬಿಡಿಸ್ತಾ ಇದ್ದಾನೆ. ಅವನ ಬಗ್ಗೆ ನೀನು ನಾನು ಇಂಟ್ರಡಕ್ಷನ್ ಕೊಟ್ಟಿಲ್ಲ, ಲಾಸ್ಟಿಗೆ ಕೊಡ್ತೀನಿ. ಈಗಲೇ ಕೊಟ್ಟರೆ ಸರಿಯಾಗಲ್ಲ, ಲಾಸ್ಟಿಗೆ ಕೊಟ್ಟರೆ ಆನ್ ರಿಲೇಟೆಡ್ ಇನ್ನೊಂದು ವಿಡಿಯೋ ಬರುತ್ತೆ ಬೇಗ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಾನು ಡ್ರಾಯಿಂಗ್ ಬಿಡಿಸಿ 1.5 ವರ್ಷ ಆಯಿತು, ಮತ್ತು ಇವಾಗ ಬಿಡಿಸ್ತಿರೋದು. ಅಯ್ಯೋ, ಮತ್ತು ಇದರಲ್ಲೆಲ್ಲ ಬಿಡಿಸ್ಲಿಲ್ವಾ ಕಾಲೇಜಲ್ಲಿ? ಕಾಲೇಜಲ್ಲಿ ನಾವೆಲ್ಲ ಎಲ್ಲಿ ಬಿಡಿಸ್ತೀವಿ, ಬೇರೆಯವ್ರದ್ದು ಇಸ್ಕೊಳೋದೈತೆ, ಫಸ್ಟ್ ಪೇಜ್ ಎರೆಯೋದೈತೆ, ನಮ್ದು ಅನ್ಸೋದೈತೆ ಅಷ್ಟೇ. ಅರ್ಥ ಆಗಲಿಲ್ಲ. ಬೇರೆ ರೆಕಾರ್ಡ್ಸ್ ಇಸ್ಕೊಳೋದು, ಬೇರೆಯವ್ರು ಬರ್ದಿರ್ತಾರಲ್ಲ, ಬೇರೆ ಟೈಮಲ್ಲಿ ಇರುತ್ತಲ್ಲ, ಅವ್ರ ರೆಕಾರ್ಡ್ ನಾವು ಇಸ್ಕೊಂಡು ಅವ್ರದ್ದು ಫ್ರಂಟ್ ಪೇಜ್ ಅವ್ರದ್ದು ಸೈನ್ ಆಗಿರುತ್ತಲ್ಲ, ಫ್ರಂಟ್ ಪೇಜ್ ಅಂಟಿಸಿ ನಾವು ಸೈನ್ ಹಾಕ್ಸೋದು. ಕೂತ್ಗಳಲ್ಲಿ ಓಹೋ ಬ್ರೋ, ಇಲ್ಲಿ ಇರಬಾರ್ದಿತ್ತು. ನಿಜ, ನೀನು ಇಲ್ಲಿ ಇರಬಾರ್ದು. ನಾವೆಲ್ಲ ಮಾಡೇ ಇಲ್ಲ ಈ ಥರ. ಇವನು ಈ ವಯಸ್ಸಿಗೆ ಮಾಡಿದ್ದಾನೆ. ಯಪ್ಪ, ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಂತೂ ಇಂತೂ ಸುಸ್ತಾಗಿ ಮುಂತ್ಬಿಟ್ಟಾತ್ಲ ಪಾಪ. ಅಂತೂ ಫುಲ್ ಮಲ್ಕೊಬಿಟ್ಟಿದೆ ಅವನು ಪಾಪ. ಈಗ ಕೂತಿದ್ದಾನೆ. ಇನ್ನೂ 2 ಅವರ್ಸ್ ಬೇಕಂತಾನೆ ಮಾಡೋಕ್ಕೆ. ಲಾಸ್ಟಿಗೆ ತೋರಿಸ್ತೀವಿ, ಮಧ್ಯೆ ತೋರ್ಸೋದು ಸರಿ ಅನಿಸ್ತಿಲ್ಲೇನೋ. ಡಿಸೈಡ್ ಮಾಡಿ ಹೇಳ್ತೀನಿ ಒಂದು ಸ್ವಲ್ಪ. ಅಂತೂ ಡಿಸೈಡ್ ಮಾಡಿದ್ವಿ ತೋರಿಸೋಣ ಅಂತ. ಅಂತೂ ಇತ್ತು ಸಾಹೇಬ್ರ ಮಾಡಿಬಿಟ್ರು. ಫುಲ್ ವಿಡಿಯೋ ಹಾಕಬೇಕು ಅಂದ್ಕೊಂಡಿನಿ ಯೂಟ್ಯೂಬಲ್ಲಿ. ಹಾಕಿ ನೋಡು, ಚೆಂದ ಇದೆ, ಬರ್ತಾ ಇದೆ. ಹೀಗೆ ಬಿಡಿಸ್ಲಿ. ನೀನು ಡ್ರಾಯಿಂಗ್ ಆದಮೇಲೆ ಪೇಂಟ್ ಆಗಬೇಕು. ಮತ್ತು ಅವನದೇನು ಪ್ಲ್ಯಾನ್ ಇದೆ, ಅಲ್ಲೇನೋ ಬಿಡಿಸ್ತಾನಂತೆ ಆ ಗೋಡೆ ಮೇಲೆ. ಚಂದ ಈ ರೂಮ್ನ ಚಂದ ಮಾಡೋ ಅಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾವು ಯಕ್ನಳ್ಳಿ ಮದುವೆ ಹೋಗಿದ್ವಲ್ಲ, ನಂಗೆ ಯಾರು ಗೊತ್ತಿತ್ತು ಅವತ್ತು? ಅಪ್ಪ, ಫುಲ್ಲು ಟೈಮ್ ತೊಗೊಂಡು ನಿಧಾನಕ್ಕೆ ಬಿಡಿಸ್ತಾವನೆ. ಪೂರ ಆಗಬೇಕು, ಪೇಂಟ್ ಆಗೋಷ್ಟೊತ್ತಿಗೆ ಆಗುತ್ತೆ ಟೈಮ್. ಮತ್ತೆ ಆಗಲೇನೋ ಹೇಳಿದ್ವಿ ಟೈಮು ಹಾಗೆ ಹೀಗೆ ಅಂತ. ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಕೆಲಸ ಉಂಟು, ನೀನು ಬೇರೆ ಕೆಲಸ ಮಾಡ್ಕೋಬೇಕು. ನಾಳೆ ಅವ್ನು ಬೇರೆ ಹಾಸ್ಟೆಲ್ ಹೋಗ್ಬೇಕು. ಬಿಟ್ಟು ಸಹ ಬಂದು ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾ ಇದ್ದಾನೆ. ಈಗ ನಾನು ನಾಳೆ ಮಂಗಳೂರಿಗೆ ಹೋಗಬೇಕು. ಆದರೂ ಫ್ರೀ ಮಾಡಿಕೊಂಡು ಬಿಡಿಸ್ತಾ ಇದ್ವಿ. ಫುಲ್ ವರ್ಕ್ ಕಂಪ್ಲೀಟ್ ಆಗಬೇಕಲ್ಲ, ನೋಡೋಕ್ಕೂ ಚೆಂದ ಕಾಣಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ. ಇಷ್ಟ ಆಗಿದೆ. ಈಗ ಇನ್ನು ಪೇಂಟಿಂಗ್ ಆಗಬೇಕು, ಆಮೇಲೆ ಆ ಗೋಡೆ ಮೇಲೆ ಆಗಬೇಕು. ಸೊ ಇಟ್ ವಿಲ್ ಟೇಕ್ ಅ ಟೈಮ್. ಅಯ್ಯಪ್ಪ, ಸಾಕದಂಗೆ ಆಗ್ತಿದೆ. ಅವನು ಬಿಡಿಸ್ತಾನೆ, ರೆಸ್ಟೇ ಇಲ್ಲ ಪಾಪ. ಇವತ್ತು ಕಂಪ್ಲೀಟ್ ಆಗಲೇಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೇವೆ. ನಂಗೆ ಕೂತೇ ಬೋರ್ ಆಯ್ತು. ಇವನಿಗೆ ಆಗ್ಲಿಂದ ಬಿಡಿಸ್ತಾನೆ. ಇವನಿಗೇನು ಅನ್ನಿಸ್ತಾನೆ ಇಲ್ವೇನಪ್ಪ. ಐ ಕಾಂಟ್ ಸಿಟ್ ಗೈಸ್. ಅಪ್ಪ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ದಶು ಹೇಗೆ ಅನ್ನಿಸ್ತಿದೆ? ಓಕೆನಾ ಕಂಡೀಷನ್ಸ್ ಎಲ್ಲ? ಕೇಳ್ಕೊಬೇಕಲ್ಲ, ಮನೆಗೆ ಬಂದರೆ ಎಲ್ಲ ತಿಳ್ಕೊಂಡು ಇರಬೇಕು. ಬೇರೆ ಮನೆ ನಮ್ಮ ಮನೆ ನೋಡಿ ಗಾಯ್ಸ್, ಅವ್ನು ಪರಿಚಯ ಮಾಡ್ಕೊಂಡು ಕೊಟ್ಟಿಲ್ಲಲ್ಲ, ಅದಕ್ಕೆ ಪರಿಚಯ ಮಾಡಿಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ.
ಲಾಸ್ಟಿಗೆ ಮಾಡ್ಕೊಕೊಡೋದು ನಾನು, ಈಗಲೇ ಮಾಡಲ್ಲ. ವೇಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಅಷ್ಟಾಗಿ ಮೊಸರೆಲ್ಲ ಚೆನ್ನಾಗಿತ್ತು ಅವಾಗ, ಬಟ್ ಆದರೂ ಓಕೆ. ಮೊಸರು ಇತ್ತು ಅಂದರೆ ಅವತ್ತಿನ ದಿನ ಹೆಂಗಿರ್ತಿತ್ತು ಗೊತ್ತಾ ನನ್ನ ಬ್ಯಾಟಿಂಗು, ಸಜ್ಜು ಹೊಡಿತಿದ್ದೆ. ಹ್ಞೂ ಎಚ್ಚಿದ್ರಾ? ಹೆಚ್ಚದಲ್ಲ? ಹ್ಞೂ ನಮ್ಮದು ಹಾಸ್ಟೆಲ್ದು ಹಂಗೆ ಇತ್ತು ಗೊತ್ತಾ. ನಾವಿದ್ದಿದ್ದು 3rd ಫ್ಲೋರು, 4th ಫ್ಲೋರಿಂದ ಸರ್ ನೋಡಿದ್ದು. 3rd ಫ್ಲೋರಲ್ಲಿ ನಾವು ಏನು ಮಾಡ್ತಿದ್ವಿ, ಅನ್ನ ಮಾಡ್ತಾ ಇದ್ವಿ. ನಾವು ಅನ್ನ ಮಾಡಕತ್ತೀವಿ, ಬೆಂಕಿ ಬರಕತ್ತಲ್ಲ. ಸರಿ ಡೌಟ್ ಬಂತು. ಮೇಲ್ಗಡೆಯಿಂದ ಬಗ್ ನೋಡಿದ ಅವನು, ಏನಿದು ಬೆಂಕಿ ಆ ರೂಮಲ್ಲಿ ಅಂತ ಹೋಗಿ ನೋಡ್ದ. ಆ ಬರ್ತಾನವನು ಓಪನ್ ಮಾಡ್ದ, ಡೋರ್ ತಟ್ಟಿದ, ಕೆಡಿಸಿದ್ವಿ. ಬೆಂಕಿ ಎಲ್ಲ ಕೆಡಿಸಿ ಕುಂತಿದ್ವಿ. ಅವ್ನು ಬಂದ, ತೆಗಿರಲ್ಲ, ಏನೋ ಮಾಡ್ತಿದ್ದೀರಲ್ಲ, ತೆಗಿರಲ್ಲ, ನಾನು ನೋಡಿದ್ದೀನಿ, ತೆಗಿರೋ ಅಂತ ಅಂದ. ಸರ್ ಏನು ಮಾಡ್ತಾ ಇಲ್ಲ ಸರ್, ಹಂಗೆ ಅಂತ ನಾವು ಅಂದ್ವಪ್ಪ. ಅವ್ನು ಕೇಳ್ತಿಲ್ಲ ಅದನ್ನು, ಕಾಟ್ ಅಡಿಗೆಲ್ಲ ಬಗ್ ನೋಡ್ದ. ಅಂತೂ ಇಂಥ ಅನ್ನ ಕಂಡುಬಿಡ್ತಾವನಿಗೆ. ಇನ್ನೊಬ್ಬ ಸರಿಗೆ ಫೋನ್ ಮಾಡಿ ಆ ಇನ್ನೊಬ್ಬ ಸರಿನ ಹೆಸರು ಹೆಂಗೆ ಗೊತ್ತಾ, ನಾಗರಾಜ್ ಅಂತ. ಬಂದಿದ್ದೆ ಸಹಿ. ಅವನು ಅಂದ, ನಾಗ ನಾವು ಸ್ವಲ್ಪ ಲೇಟಾಗಿ ಬರ್ಬೇಕಿತ್ತು ಕಣ, ಅನ್ನನಾರು ಆಗ್ಬಿಡೋದು. ಇವಾಗ ಅನ್ನನೂ ಆಗಿಲ್ಲ, ಸಾರು ಮಾತ್ರ ಆಗ್ಬಿಟ್ಟೈತಿ ಅಂತ ಅಂದ. ಇರಲಿ ಬಾರ, ಇದೆ ಅನ್ನ ಸಾರು ಮಾಡ್ಕೊಂಡು ತಿನ್ನೋಣ ಅಂತೇಳಿ ಅನ್ನ ಸಾರು ನಮ್ಮ ಜೊತೆಗೆ ಕುತ್ಕೊಂಡು ತಿಂದು ಲಾಸ್ಟಿಗೆ PVC ಪೈಪ್ ಇಟ್ಕೊಂಡು ರಪ್ಪ ಮುಕ್ಕಳೆ ಹಂಡಿ ಕೊಟ್ಟೋದ್ರು. ನಾ ಮಾರನೇ ದಿನ ಮ್ಯಾನೇಜರ್ ಅಂತೆ ಹಂಗೆ ಹಿಂಗೆ ಅಂತ ಹೋಗಿದ್ವಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮನೆ ಹಿಂದ್ಗಡೆಯಿಂದಾನೆ ಹಲಸಿನ ಮರದಿಂದ ಹಲಸಿನ ಹಣ್ಣು ಕೊಯ್ಕೊಂಡು ಹೋದ್ವಿ. ಅದನ್ನ ಒಂದು ವಾರ ಬ್ಯಾಗ್ನಾಗ ಇಟ್ವಿ, ಒಂದು ಬ್ಯಾಗ್ನಾಗೆ. ಅದನ್ನೊಂದು ವಾರ ಬ್ಯಾಗ್ನಾಗ ಇಟ್ವಿ ಹಲಸಿನ ಹಣ್ಣ. ಅಯ್ಯೋ, ಅದನ್ನೊಂದು ವಾರ ಬ್ಯಾಗ್ನಾಗ ಇಟ್ಮೇಲೆ ಅದು ಏನಾಯ್ತು, ಹಣ್ಣಾತ. ಹಣ್ಣಾದ್ಮೇಲೆ ಎಲ್ಲ ರಾತ್ರಿ 12 ಗಂಟೆ ವಾರ್ಡನ್ನೆಲ್ಲ ಮಕ್ಕಂದ್ಮೇಲೆ ಅದನ್ನ ನೀಟಾಗಿ ಬಿಡಿಸಿ ತಿಂದು ಆ ಪ್ರಿನ್ಸಿಪಲ್ ಮನೆಗೆ ಹೋಗಿ ಕೊಟ್ವಿ. ತಿಂದು ಅವರಿಗೆ ಕೊಟ್ರ ಅಂದ್ರೆ ಹಣ್ಣು ಬಿಡಿಸಿದ್ವಾ, ನಾವು ತಿನ್ನಿಸ್ತಿದ್ವಿ. ಸಾಕಾದ್ಮೇಲೆ ಅವ್ರಣ್ಣ ಅವರಿಗೆ ತಂದ್ಬಿಟ್ಟು ಅವ್ರೇನಂದ್ರು, ಎಲ್ಲಿಂದಪ್ಪ ಅಂತ ಕೇಳಿ. ಊರಿಂದ. ಸರ್ ಊರಿಂದ ಪೇರೆಂಟ್ಸ್ ಬಂದಿದ್ರು, ಚೆನ್ನಾಗಿದೆ ಅಂತ. 95% ಕಂಪ್ಲೀಟ್. ಇದೊಂದು ಕುತ್ತಿಗೆ ಹತ್ರ ಬಿಡಿಸಿದ್ರೆ ಅಮ್ಮ ಶಿವ ರೆಡಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಈಗ ಅಳಿಸ್ಬೇಕು ಕುತ್ಕೊಂಡು, ಹಿಂಗೆ ಅಳಿಸ್ಬೇಕು. ಇಲ್ಲೆಲ್ಲ ಸ್ವಲ್ಪ ಕಲೆ ಐತಲ್ಲ, ಅಳಿಸ್ಬೇಕು. ಇಷ್ಟಾಗಿದೆ. ಈಗ ಇನ್ನು ಪೇಂಟಿಂಗ್ ಇದೆ ಅಂತೆ. ಬಾಸ್ ಏನಿದೆ ಇನ್ನೂ? ಪೇಂಟಿಂಗ್ ಆದಮೇಲೆ ಮುಗಿತಾ? ಇನ್ನು ಎಷ್ಟೊತ್ತಾಗ್ಬೋದು? ½ ಅನ್ ಅವರೆಲ್ಲ ಆಗುತ್ತೆ. ಬರೀ ಡೌಗಳು. ಈಗ ಪೇಂಟ್ ಬೇಕು, ಅಂಗಡಿಗೆ ಹೋಗ್ತಾರಣ್ಣ, ಬನ್ನಿ. ಅಣ್ಣ ಗಾಡಿ ತಗೊತವನೆ, ಹೋಗೋಣ ಬಾ. ಅಲ್ಲಿ ಕ್ಲಚ್ ಹಿಡ್ದು ಇದನ್ನೊತ್ತು. ಅಲ್ಲ, ಕೀ ಆನ್ ಮಾಡಿಯಾ? ಕೀನೇ ಇದು ಆಕ್ಚುಲಿ ಚೆನ್ನಾಗಿರೋದು. ತಡಿ. ಈಗ ಗೊತ್ತು. ಅಲ್ಲಿ ಮಾಡೋತ್ತು ಈಗ. ಹಾಂ ಪೈಲ. ಎಲ್ಲಿ ತಗೋತೀಯ? ಪರ್ಮಿಷನ್ ಆಗಲೇ ಇತ್ತು. 100 ml. ಹಾಂ ಕೊಡು. ಈಗ ತಗೊಂಡು ಬಂದಿದ್ದೀವಿ.
ಪೇಂಟ್ ಮಾಡ್ಬೇಕಂತ. ತಗೊಳಪ್ಪ ಪೇಂಟ್, ತಮ್ಮ ಶಸ್ತ್ರಾಸ್ತ್ರಗಳು. ಈಗ ಪೇಂಟಿಂಗ್ ಸ್ಟಾರ್ಟ್ ಆಗಿದೆ. ಬೇಗ ಬೇಗ ಪೇಂಟಿಂಗ್ ಮಾಡಿ ಫಿನಿಷ್ ಮಾಡೋದು ವರ್ಕ್ನ. ಅಲ್ಲೇನು ಬಿಡಿಸಲ್ಲ, ಅವನಿಗೆ ಕೈ ನೋವ್ತಾ ಇದೆ ಈಗಲೇ. ಪೇಂಟಿಂಗ್ ಬೇಗ ಬೇಗ ಮುಗಿಸೋದು. ಇನ್ನೇನು ಫಿನಿಷ್ ಆಗಕ್ಕೆ ಬಂದಿದೆ. ಫಿನಿಷ್ ಆಗ್ತಿದ್ದಂಗೆ ಅವನನ್ನು ಮನೆಗೆ ಬಿಡಬೇಕು ಅಷ್ಟೇ, ಏನಿಲ್ಲ. ಬಟ್ ಅವನಿಗೊಂದು ಅಪ್ರಿಸಿಯೇಷನ್ ಆ್ಯಂಡ್ ಅವನು ಇಂಟ್ರಡಕ್ಷನ್ ಫಸ್ಟ್ ಅವನೇ ಕೊಡ್ತಾನೆ ಇಂಟ್ರಡಕ್ಷನ್ನ. ನಾನು ಕೊಡೋಣ ಅಂದ್ಕೊಂಡಿದ್ದೆ, ಬಟ್ ಈಗ ಅವನ ಕೈಯಲ್ಲಿ ಕೊಡಿಸೋ ಟೈಮ್. ಗೊತ್ತು ಈಗ ಗೋಡೆ ಮೇಲೆ ಬಿಡಿಸಿದ್ರೆ ಚೆಂದ ಕಾಣಿಸ್ತಿತ್ತು ಅಂತ, ಬಟ್ ಆ ಅಡ್ಡ ಶೆಲ್ಫ್ ಬಂದಿದೆ ಅಲ್ಲ, ಸೊ ಬೇಡ ಅಂತ ಮನೇಲಿ ಅಂದರು. ಅದಕ್ಕೆ ಈ ಕಡೆ ಬಿಡಿಸ್ತಿದ್ದೀವಿ. ಈಗ ಇಲ್ಲಿ ಬಿಡಿಸಿ ಅದನ್ನು ದರ್ಶು ಬ್ರೋ ಅವನಿಗೆ ನೀರು ಕೇಳೋಣ ಅಂದ್ಕೊಂಡೆ. ಬೆಲೆನೇ ಇಲ್ಲ, ಅಣ್ಣ ಅಂತನೂ ಬೆಲೆ ಇಲ್ಲ ಅವನಿಗೆ. ಲಾಸ್ಟ್ ಒಂದು 3 ಕಡೆ ಐತಷ್ಟೇ ಪೇಂಟಿಂಗ್ಸು ಮುಗಿಸ್ಬೇಕು. ನಾನು ಪೇಂಟ್ ಮಾಡಿದ್ದೀನಿ, ಇದಕ್ಕೆ ಕೈ ನೋಡಿದ್ಲಿ. ಪೇಂಟ್ ಮಾಡಿದೆ, ಆದರೆ ಇಷ್ಟೇ ಮಾಡಿದ್ದು. ಗಲೀಜು ಮಾಡಿ ಬಂದಿದ್ದೀನಿ, ಅದೇ ಅಲ್ಲಿ ಕೆಳಗಡೆ ನೋಡಿ. ಅದಕ್ಕೆ ವಾಪಸ್ ಬಂದ್ಬಿಟ್ಟು ಅವನಿಗೆ ಟೈಮ್ ಆಗಿದೆ, ಸೊ ಹೋಗ್ತಾ ಇದ್ದಾನೆ. ಅವನು ಮಾತಾಡ್ಲಿಕ್ಕೆ ಹಿಂಜರಿತಿದ್ದಾನೆ, ಸೊ ನಾನೇ ಮಾತಾಡ್ತೀನಿ. ಮಾಡ್ತೀನಿ. ಅವನು ನನ್ನ ದೊಡ್ಡಪ್ಪನ ಮಗ, ಮೀನ್ಸ್ ನನಗೀಗ ತಮ್ಮ ಆಗಬೇಕು. ಅವನೀಗ ಫಸ್ಟ್ PUC ಮುಗಿಸಿ ಸೆಕೆಂಡ್ PUCಯಲ್ಲಿದ್ದಾನೆ. ಮತ್ತು ಅವನಿಗೊಬ್ಬ ಅಣ್ಣ ಇದ್ದಾನೆ. ಇನ್ನೊಂದು ವೀಡಿಯೋ ಬರುತ್ತೆ, ಅವ್ರ ಮನೆಗೆ ಹೋಗಿದ್ದು ಎಲ್ಲ ಬರುತ್ತೆ, ವೇಟ್ ಆ್ಯಂಡ್ ವಾಚ್. ಈಗ ಅವನಿಗೆ ಬಾಯ್ ಹೇಳೋ ಟೈಮ್. ದರ್ಶು, ಅವನ ಹೆಸರು ದರ್ಶನ್ ಅಂತ. ಬಾಯ್ ಬಾಯ್. ಕೊನೆಗೂ ಫಿನಿಷ್ ಆಯಿತು. ವರ್ಕ್ ಈ ಥರ ಬಂದಿದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.